ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮದರ್ ಲವ್ ಮೈ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ಇವತ್ತು ನಿಮ್ಮನ್ನು ಮತ್ತೊಂದು ಅದ್ಭುತ ಮತ್ತು ಪವಿತ್ರವಾದ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಕೋಲಾರದ ಇತಿಹಾಸದ ಮಣ್ಣಿನಲ್ಲಿ ನಿಷ್ಠೆ, ಭಕ್ತಿ ಮತ್ತು ವಾಸ್ತುಶಿಲ್ಪದ ಅದ್ಭುತವನ್ನು ಬೆಸೆಯುವ ಒಂದು ಸುಂದರ ಕಥೆ ಇಲ್ಲಿದೆ. ಸುಮಾರು 900 ವರ್ಷಗಳ ಹಿಂದೆ ಕೋಲಾರವನ್ನು ಗಂಗಾ ಮತ್ತು ಚೋಳ ರಾಜಮನೆತನಗಳು ಆಳುತ್ತಿದ್ದ ಕಾಲ. ಆಗ ಊರಿನಲ್ಲಿ ಒಬ್ಬ ಯುವಶಿಲ್ಪಿ ಇದ್ದ. ಅವನ ಹೆಸರು ಸೋಮಣ್ಣ. ಆತ ಕಲ್ಲನ್ನು ಮುಟ್ಟಿದರೆ ಸಾಕು, ಅದು ಜೀವಂತ ಶಿಲ್ಪವಾಗಿ ಬದಲಾಗುತ್ತಿತ್ತು. ಬಾಲ್ಯದಿಂದಲೂ ಆತನಿಗೆ ಕೋಲಾರದ ನೆಲದ ಅಧಿದೇವತೆ ಕೋಲಾರಮ್ಮ ಮತ್ತು ಮುಕ್ಕಣ್ಣ ಸೋಮೇಶ್ವರನ ಮೇಲೆ ಅತೀವ ಭಕ್ತಿ. ಒಂದು ದಿನ ರಾಜನ ಆಸ್ಥಾನದಿಂದ ಸೋಮಣ್ಣನಿಗೆ ಆಹ್ವಾನ ಬಂತು. ಊರಿನ ಗಡಿಯ ರಕ್ಷಣೆಗಾಗಿ ಕೋಲಾರಮ್ಮನ ಶಕ್ತಿ ದೇಗುಲ ಹಾಗೂ ಭಕ್ತರ ಕಲ್ಯಾಣಕ್ಕಾಗಿ ಭವ್ಯವಾದ ಸೋಮೇಶ್ವರ ದೇಗುಲವನ್ನು ಪುನರುಜ್ಜೀವನಗೊಳಿಸಿ ಹೊಸ ಕೆತ್ತನೆಗಳಿಂದ ಅಲಂಕರಿಸುವ ಮಹತ್ತರ ಜವಾಬ್ದಾರಿಯನ್ನು ರಾಜ ಅವನಿಗೆ ವಹಿಸಿದನು. ಸೋಮಣ್ಣ ಆನಂದದಿಂದ ಈ ಕಾರ್ಯವನ್ನು ಒಪ್ಪಿಕೊಂಡ. ಮೊದಲು ಆತ ಕೋಲಾರಮ್ಮ ದೇವಾಲಯದ ಒಳಗೆ ಕಾಲಿಟ್ಟ. ಅಲ್ಲಿ ಮಹಿಷಾಸುರಮರ್ದಿನಿಯ ಉಗ್ರರೂಪದ ಕೋಲಾರಮ್ಮ ಮತ್ತು ಸಪ್ತಮಾತೃಕೆಯರ ಸನ್ನಿಧಿ ಇತ್ತು. ತಾಯಿಯ ಎದುರು ನಿಂತಾಗ ಸೋಮಣ್ಣನಿಗೆ ಅರಿವಾಯಿತು, ಈಕೆಯ ತೇಜಸ್ಸು ಅಸಾಮಾನ್ಯವಾದದ್ದು. ಭಕ್ತರು ತಾಯಿಯ ದೃಷ್ಟಿಯನ್ನು ನೇರವಾಗಿ ನೋಡಿದರೆ ಆ ಉಗ್ರಶಕ್ತಿಯನ್ನು ತಾಳಿಕೊಳ್ಳುವುದು ಕಷ್ಟ. ಆಗ ಸೋಮಣ್ಣನ ಮನಸ್ಸಿನಲ್ಲಿ ಒಂದು ಅದ್ಭುತ ಯೋಚನೆ ಮೂಡಿತು. ಆತ ಗರ್ಭಗುಡಿಯ ಎದುರು ಭಕ್ತರು ದೇವಿಯ ಪ್ರತಿಬಿಂಬವನ್ನು ಕನ್ನಡಿಯ ಮೂಲಕ ನೋಡುವಂತೆ ವಾಸ್ತು ರಚಿಸಿದ. ಅಲ್ಲದೆ ಪಾತಾಳದ ಸಂಪತ್ತನ್ನು ರಕ್ಷಿಸುವ ಚೇಳುಗಳ ದೇವಿ ಚೇಳಮ್ಮಯ ವಿಗ್ರಹವನ್ನು ದೇಗುಲದಲ್ಲಿ ಭಕ್ತಿಯಿಂದ ಕೆತ್ತಿದ. ಜನರು ಭಯಭಕ್ತಿಗಳಿಂದ ತಾಯಿಯ ಪಾದಕ್ಕೆ ನಮಸ್ಕರಿಸಿದರು. ಕೋಲಾರಮ್ಮನ ಕಾರ್ಯ ಮುಗಿದ ನಂತರ ಸೋಮಣ್ಣ ಸೋಮೇಶ್ವರ ದೇವಾಲಯದ ಕಲ್ಯಾಣ ಮಂಟಪದ ನಿರ್ಮಾಣಕ್ಕೆ ಕೈಹಾಕಿದ. ದ್ರಾವಿಡ ಶೈಲಿಯ ಈ ಮಂಟಪದಲ್ಲಿ ಪ್ರತಿಯೊಂದು ಕಂಬವೂ ಒಂದು ಕಾವ್ಯವಾಗಬೇಕು ಎಂಬುದು ಅವನ ಕನಸಾಗಿತ್ತು. ಹಗಲು ರಾತ್ರಿ ಎನ್ನದೆ ಉಳಿ ಮತ್ತು ಸುತ್ತಿಗೆಯ ನಾದ ಮೊಳಗಿತು. ಕಂಬಗಳ ಮೇಲೆ ಸಿಂಹಗಳು, ಆನೆಗಳು, ನಾಟ್ಯಭಂಗಿಗಳು ಹಾಗೂ ಪುರಾಣ ಕಥೆಗಳು ಕಲ್ಲಿನಲ್ಲಿ ಅರಳಿದವು. ಒಂದು ರಾತ್ರಿ ದೇವಾಲಯದ ಮಹಾದ್ವಾರದ ಗೋಪುರದ ಕೊನೆಯ ಶಿಲ್ಪವನ್ನು ಕೆತ್ತುತ್ತಿರುವಾಗ ಸೋಮಣ್ಣನ ಕೈಯಿಂದ ಉಳಿ ಜಾರಿ ಬಿದ್ದು ಗಾಯವಾಯಿತು. ಕಣ್ಣೀರಿನಿಂದ ಕೈಮುಗಿದು ಆತ, ತಂದೆ ಸೋಮೇಶ್ವರ, ಈ ಇಡೀ ಶಿಲ್ಪಕಲೆ ನನ್ನದಲ್ಲ, ನಿನ್ನ ಪಾದಕ್ಕೆ ಅರ್ಪಿಸಿದ ಸೇವೆ. ಇದು ನೂರಾರು ತಲೆಮಾರುಗಳ ಕಾಲ ಕಲೆಯಾಗಿ ಭಕ್ತಿಯಾಗಿ ಉಳಿಯಲಿ ಎಂದು ಪ್ರಾರ್ಥಿಸಿದ. ಸ್ಥಳೀಯ ನಂಬಿಕೆಯಂತೆ ಅಂದು ರಾತ್ರಿ ಸೋಮೇಶ್ವರ ಮತ್ತು ಕೋಲಾರಮ್ಮ ಇಬ್ಬರೂ ಸೋಮಣ್ಣನ ಕನಸಿನಲ್ಲಿ ಪ್ರತ್ಯಕ್ಷರಾದರು. ಮಗನೇ, ಕೋಲಾರಮ್ಮನಾಗಿ ನಾನು ಈ ಊರನ್ನು ಕೆಡುಕುಗಳಿಂದ ಕಾಯುವ ರಕ್ಷಕಿಯಾಗಿದ್ದರೆ, ಸೋಮೇಶ್ವರನಾಗಿ ನಾನು ಶಾಂತಿ ಮತ್ತು ಸೌಂದರ್ಯದ ನೆಲೆವೀಡಾಗಿದ್ದೇನೆ. ಈ ಎರಡೂ ದೇಗುಲಗಳಿಗೆ ಬರುವ ಯಾವುದೇ ಭಕ್ತನಿಗೆ ರಕ್ಷಣೆ ಮತ್ತು ಮನಸ್ಸಿನ ಶಾಂತಿ ಎಂದಿಗೂ ಕೊರತೆಯಾಗದು ಎಂದು ಹರಸಿದರು. ಮರುದಿನ ಬೆಳಿಗ್ಗೆ ದೇವಾಲಯಗಳ ಲೋಕಾರ್ಪಣೆಯಾಯಿತು. ಸೋಮೇಶ್ವರ ದೇಗುಲದ ಕಲ್ಯಾಣ ಮಂಟಪದ ನಯವಾದ ಕೆತ್ತನೆಗಳು, ಮುಖಮಂಟಪದ ಗಾಂಭೀರ್ಯ ಮತ್ತು ಕೋಲಾರಮ್ಮನ ದೈವಿಕ ಸನ್ನಿಧಾನವನ್ನು ಕಂಡು ಇಡೀ ಊರೇ ಮೂಕವಿಸ್ಮಿತವಾಯಿತು. ಅಂದಿನಿಂದ ಇಂದಿನವರೆಗೂ ಕೋಲಾರಕ್ಕೆ ಬರುವ ಭಕ್ತರು ಮೊದಲು ಊರಿನ ರಕ್ಷಕಿ ಕೋಲಾರಮ್ಮನ ಆಶೀರ್ವಾದ ಪಡೆದು ನಂತರ ಸೋಮೇಶ್ವರನ ಭವ್ಯ ಕಲ್ಯಾಣ ಮಂಟಪದ ನೆರಳಿನಲ್ಲಿ ಕುಳಿತು ಶಿವನ ಶಾಂತಿಯನ್ನು ಅನುಭವಿಸುತ್ತಾರೆ.